ನಮಸ್ಕಾರ ರೀಪ ಎಲ್ಲರಿಗೂ. ಈಗ ನಾ ಸೌದತ್ತಿ ಮತಕ್ಷೇತ್ರದ ಒಂದು ಸ್ವಾರಸ್ಯಕರ ಮತ್ತು ಭಾಳ ರೋಚಕ ಸುದ್ದಿ ತೊಗೊಂಬಂದ ನೋಡ್ರಿ. ಸೌದತ್ತಿ ಮತಕ್ಷೇತ್ರದ ಜನ ಇದನ್ನು ಭಾಳ ಲೈಕ್ ಮತ್ತು ಶೇರ್ ಮಾಡ್ಬೇಕ್ರಿ. ಯಾಕೆ ಗೊತ್ತೈತೇನ್ರಿ, ಅಲ್ಲಿ 2023 ಶಾಸಕರು ಯಾರು ಆಗ್ತಾರೆ ಅನ್ನೋದು ನಾವು ಅಡ್ವಾನ್ಸ್ ಭವಿಷ್ಯ ಹೇಳಿದ್ವಿ. ಒಬ್ಬ ಶಾಸಕ ಆಗ್ಬೇಕಾರೆ ಯಾವ ಪರಿಪಾಲನೆ ಮಾಡ್ಕೋಬೇಕು ಹೇಳ್ರಿ ನೋಡೋಣ. ಯಾವ ಶಿಸ್ತಬದ್ಧ ರಾಜಕಾರಣ ಮಾಡಬೇಕು, ಪ್ರತಿ ಬಡ ಜನರ ಜೊತೆ ಯಾವ ರೀತಿ ಟಚ್ ಇಟ್ಕೋಬೇಕು, ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಅವರ ಸುಖ ದುಃಖದಾಗ ಯಾವಾಗ ಭಾಗಿಯಾಗ್ತಾನೆ ಅವ ಒಬ್ಬ ಜನಪ್ರತಿನಿಧಿ ಆಕಾನಲ್ರಿ, ಜನನಾಯಕ ಆಕಾನ. ಒಬ್ಬ ಸಮಾಜ ಸೇವಕ ತನ್ನ ದೈನಂದಿನ ದಿನದಲ್ಲಿ ಒಂದು 4 ರಿಂದ 5 ಗಂಟೆ ತನ್ನ ವ್ಯಾಪಾರ ವ್ಯವಹಾರ ತನ್ನ ಉದ್ಯೋಗಗಳನ್ನು ಬಿಟ್ಟು ಜನರ ಜೊತೆ ಯಾರು ಸಂಪರ್ಕ ಇಟ್ಕೋತಾರ ಅವ ಶಾಸಕ ಆಕಾನ್ರಿ. ಈಗ ನೋಡ್ರಿ, ಸೌದತ್ತಿ ಮತಕ್ಷೇತ್ರದಾಗ ಪ್ರತಿ ಮನೆ ಮಾತಾಡಕತ್ತೈತಿ. ಅಲ್ಲಿ ಒಬ್ಬ 2023 ಹೊಸ ಶಾಸಕನ ನಾವು ಈಗಾಗಲೇ ಆಯ್ಕೆ ಮಾಡೀವಿ ಅಂತೇಳಿ. ಯಾಕೆ ಆಯ್ಕೆ ಮಾಡ್ಕೋತಾರ್ರಿ? ನಮ್ಮ ಕಷ್ಟ ಕಾಲದಾಗ ಬರುವ ವ್ಯಕ್ತಿ, ಅಲ್ಲಿ ದೀನದಲಿತರ ಮುಸಲ್ಮಾನರದಾರ, ಪ್ರಬಲ ಕೋಮ ಲಿಂಗಾಯತ ಐತಿ, ಲಿಂಗಾಯತರಾಗೂ ಭಾಳ ಬಡವರದಾರ. ಪ್ರತಿಯೊಂದು ಜಾತಿ ಧರ್ಮ ಎನ್ನದೇ ಹಗಲಿರಳು ಅವರ ಸುಖ ದುಃಖದಾಗ ಭಾಗಿ ಯಾರಾಗ್ತಾರ ಅವ್ರಿಗೆ ನಾವು ಈ ಸಾರಿ 2023 ಒಂದು ಶಾಸಕ ಮಾಡ್ತೀವಿ ಅಂತೇಳಿ ಈಗಾಗಲೇ ಒಂದು ಶಪಥ ಮಾಡ್ಯಾರ್ರಿ, ಪ್ರಾಮಿಸ್ ಮಾಡ್ಯಾರ, ವಚನ ಕೊಟ್ಟಾರ. ಆ ವಚನ ಕೊಟ್ಟಂಥ ನಾಯಕ ಯಾರು ಗೊತ್ತೈತೆ ಹೇಳ್ರಿ? ಯಾರಿಗೆ ವಚನ ಕೊಟ್ಟಾರ ಅಲ್ಲಿ ಜನ? ಮೊನ್ನೆ ಮುನ್ಸಿಪಾಲ್ಟಿ ಎಲೆಕ್ಷನ್ ನೋಡ್ರಿಲ್ರಿ, ಮುನ್ವಳಿದು ಧೂಳಿಪಟ ಆಗಿ ಹೋತ್ರಿ BJP. ಯಾರಿಂದ ಆತ್ರಿ? ಅದು ಒಂದು ವಿಚಾರ ನೋಡ್ರಿ. ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಚಾಣಕ್ಯ ರಾಜಕಾರಣ ಕರ್ನಾಟಕ ರಾಜ್ಯದ್ದು. ಹೆಂಗೆ ಮಾರ್ಗದರ್ಶನ ಹಾಕಿ ಕೊಡ್ತಾರೆ, ಹೆಂಗೆ ಪಾಯ ಹಾಕಿ ಕೊಡ್ತಾರೆ, ಹಂಗಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಕೊಡುಗೆ ಮುನವಳ್ಳಿ ಮತಕ್ಷೇತ್ರ ಮತ್ತು ಸೌದತ್ತಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಬಿಗ್ ಟಾನಿಕ್. ಆ ಕಾಂಗ್ರೆಸ್ ಕಾರ್ಯಕರ್ತರದ ಒಂದು ನೇತೃತ್ವ ವಹಿಸ್ತಾರಲ್ಲಿ ಯಾರು ಗೊತ್ತೈತನ್ರಿ? ಮುಂದಿನ ಭಾವಿ ಶಾಸಕ ಅಂತೇಳಿ ಈಗಾಗಲೇ ಜನ ನಮಗೆ ಕಮೆಂಟ್ ಮುಖಾಂತರ ಹೇಳಾಕತ್ತಾರ, ಫೋನ್ ಮುಖಾಂತರ ಹೇಳಾಕತ್ತಾರ. ಸೌಜನ್ಯ ಮತ್ತು ಸರಳ ರಾಜಕಾರಣಿ. ಯಾರ್ರೀ? ಸರಳತೆ, ಒಂದು ಭಾಳ ಸೌಜನ್ಯತನ, ಜನರ ಜೊತೆ ಮೃದು ಭಾವನೆಯಿಂದ ಮಾತನಾಡೋದು, ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗೋದು. ಯಾರು ಸಮಾಜ ಸೇವೆ ಮಾಡ್ತಾರ ಅವ್ರ ಮುಂದೆ ಶಾಸಕರಾಗ್ತಾರಂಥೇಳಿ, ಯಾರು ಜನನಾಯಕರಾಗಬೇಕನ್ನೋ ಆಸೆ ಐತಿ ಅವ್ರು ಮೊದಲು ಸಮಾಜ ಸೇವೆ ಮಾಡ್ಬೇಕಂಥೇಳಿ ಯಾರು ಹೇಳ್ತಾರೆ ಗೊತ್ತೈತೇನ್ರಿ? ಇವತ್ತು ಕರ್ನಾಟಕ ರಾಜ್ಯದ ಜಾರಕಿಹೊಳಿ ಕುಟುಂಬದ ಪ್ರಮುಖ ರಾಜಕಾರಣಿ, ಜಾರಕಿಹೊಳಿ ಮನೆತನದ ಒಂದು ರಾಜಕೀಯ ತಂತ್ರದ ಒಂದು ಹೆಡ್ ಮಾಸ್ಟರ್ ಅಂದ್ರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಯಾವಾಗ ಏನು ಪ್ಲ್ಯಾನ್ ಹಾಕ್ತಾರೆ ಆ ಪ್ಲ್ಯಾನ್ ಫೇಲ್ ಆಗೋದಿಲ್ಲ. ಅಲ್ಲಿ ಯಾರಿಗೆ ಪ್ಲ್ಯಾನ್ ಹಾಕಿ ಕೊಡ್ತಾರೆ ಗೊತ್ತೈತೇನ್ರಿ? ಕೆಳಗಿಂದ ಪ್ಲಿಂತ್ ಹೆಂಗೆ ಹಾಕಬೇಕು ಅನ್ನೋದು ಪಂಚನಗೌಡ ದ್ಯಾಮನಗೌಡರನ್ನ ಕರೆಸ್ತಾರ. ಸತೀಶ್ ಜಾರಕಿಹೊಳಿ ಸ್ವತಃ ಈ ಟೈಪ್ ಪ್ಲಿಂತ್ ಹಾಕಬೇಕು, ಆಮೇಲೆ ಬಿಲ್ಡಿಂಗ್ ಇಷ್ಟು ತಾಕತ್ತಿನಿಂದ ಉಳಿತೈತಿ, ಅದಕ್ಕೆ ಎಷ್ಟು ಫ್ಲೋರ್ ಬೇಕಾದ್ರೆ ಕಟ್ರಿ, ಅದಕ್ಕೆ ಏನೂ ಆಗೋದಿಲ್ಲ. ಆ ಕೆಳಗಿಂದ ಪ್ಲಿಂತ್ ಮಾತ್ರ ಅದು ಭಾಳ ಗಟ್ಟಿರಬೇಕು. ಕೆಳಗಿಂದ ಪ್ಲಿಂತ್ ಅಂದ್ರೆ ಏನ್ರಿ? ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ಕೆಳಗಿಂದ ಪ್ಲಿಂತ್ ಅಂದ್ರೆ ಸಮಾಜ ಸೇವೆ, ನೊಂದವರ ಧ್ವನಿಯಾಗಿ ಬದುಕ್ರಿ, ಹೋಗಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸ್ರಿ, ನಿಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯ ಸಹಕಾರ ಮಾಡಿರಿ. 100 ಕೋಟಿ ರೂಪಾಯಿ ನೀವು ಗಳಿಸಿರ್ಬೋದು, 1000 ಕೋಟಿ ರೂಪಾಯಿ ನೀವು ಗಳಿಸಿರ್ಬೋದು, ಅನೇಕ ಉದ್ಯೋಗಪತಿಗಳಿಂದ, ಉದ್ಯಮಿಗಳಿಂದ ಮತ್ತು ಹೊಲ ಮನೆಗಳಿಂದ ನಿಮಗೆ ದುಡ್ಡು ಬರ್ತಿರ್ಬೋದು. ಆದರೆ ಹೃದಯವಂತಿಕೆಯಿಂದ ಅವರಿಗೆ ದಾನ ಧರ್ಮದ ಮುಖಾಂತರ ಅವರ ನೋವು ನಲಿವುಗಳಿಗೆ ಶಿಕ್ಷಣಕ್ಕೆ ಹೋಗಿ ಸಹಾಯ ಮಾಡಿರಿ. ಆವಾಗ ನೀವು ಜನನಾಯಕರಾಗಿ ಅಲ್ಲಿ ಶಾಸಕರಾಗ್ತೀರಿ ಅಂತ ಯಾರು ಹೇಳ್ತಾರೆ ಗೊತ್ತೈತೇನ್ರಿ? ಪಂಚನಗೌಡ ದ್ಯಾಮನಗೌಡ್ರಿಗೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಈ ಮಾತು ಪದೇ ಪದೇ ಎಲ್ಲರಿಗೂ. ಅವರ ಆಫೀಸ್ ಮತ್ತು ಬೆಳಗಾವಿ ಕಚೇರಿಗೆ ಹೋಗ್ರಿ, ಯಾರು ಸಮಾಜ ಸೇವೆಯಿಂದ ಮಾಡಿದಾರ ಅವರಿಗೆ ಅಲ್ಲಿ ಪ್ರಥಮ ಪ್ರಾಶಸ್ತ್ಯ ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ ಖಾಲಿ ಇರುವಂಥ ಕುರ್ಚಿ ಮುಂದೆ ಕೂಡಾಕ ಸ್ಥಾನ ಸಿಗ್ತೈತ್ರಿ. ಯಾರು ಸಮಾಜ ಸೇವೆ ಮಾಡೋದಿಲ್ಲ, ತಕ್ಷಣ ನಾನು ಶಾಸಕ ಆಗ್ತೀನಿ, ಯಾವುದೋ ಒಂದು ವಾಮ ಮಾರ್ಗದಿಂದ ನಾನು ಶಾಸಕ ಆಗ್ತೀನಿ ಅಂದ್ರೆ ಸತೀಶ್ ಜಾರಕಿಹೊಳಿ ಹತ್ತಿರ ಯಾವಾಗಲೂ ಗುಂಡ್ಲೆ. ತಲೆ ಇಟ್ಕೋರಿ ಇದನ್ನು. ಯಾಕಂದ್ರೆ ಇವತ್ತು ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಾಗ ಅನೇಕ ಕ್ಷೇತ್ರ ಅಡ್ಡಾಡಿದಂಥ ಸತೀಶ್ ಜಾರಕಿಹೊಳಿ ಎಲ್ಲೆಲ್ಲಿ ಹೋಗಿ ಏನೇನು ಮಾಸ್ಟರ್ ಮೈಂಡ್ ಮಾಡ್ತಾರ ಅಲ್ಲಿ ಶಾಸಕ ಆಗ್ತಾರ. ಹಂಗೆ ಇಲ್ಲಿ ಪಂಚನಗೌಡ ದ್ಯಾಮನಗೌಡನ ಯಾವ ಟೈಪ್ ಸಮಾಜ ಸೇವೆ ಮುಖಾಂತರ ಇವತ್ತು ಸೌದತ್ತಿ ಕ್ಷೇತ್ರಕ್ಕೆ 2023 ಒಂದು ಭಾರಿ ಕೊಡುಗೆ ಕೊಡೋ ಸಲುವಾಗಿ ಏನು ಸತೀಶ್ ಜಾರಕಿಹೊಳಿ ಏನು ಪ್ಲ್ಯಾನ್ ಹಾಕಿ ಕೊಟ್ಟಾರಲ್ರಿ, ಅದೇ ರೀತಿ ಪಂಚನಗೌಡ ದ್ಯಾಮನಗೌಡರು ನಡೆಯಾಕತ್ತಾರ್ರಿ. ಅದು ನಡೀಲೇಬೇಕ್ರಿ. ನಡಿಲಿಲ್ಲ ಅಂದ್ರೆ ಏನಾಗ್ತೈತ್ರಿ? ಜನ ನಿರಾಶೆ ಆಗ್ತಾರ. ಈಗ ಶಾಸಕ ಆಗೋ ಸಲುವಾಗಿ ಅರ್ಹತೆ ಹೇಳಿದ್ದೀನಿ ನಾನು. ಅರ್ಹತೆ ಏನೇನು ಇರ್ಬೇಕ್ರಿ?
ಅವನ ಶುದ್ಧ ಇರಬೇಕು, ಅವನ ಕೈ ಶುದ್ಧ ಇರಬೇಕು, ಅವನ ನಾಲಿಗೆ ಶುದ್ಧ ಇರಬೇಕು, ಅವನ ವ್ಯವಹಾರಗಳು ಶುದ್ಧ ಇರಬೇಕು, ಅವನು ಯಾವುದೇ ದುಶ್ಚಟಕ್ಕೆ ಬಲಿಯಾಗಿರಬಾರ್ದು, ಯಾವುದೇ ಜೂಜುಖೋರನಾಗಿರಬಾರ್ದು, ಯಾವುದೇ ಡ್ರಗ್ಸ್ ಪೆಡ್ಲರ್ ಆಗಿರಬಾರ್ದು, ಯಾವುದೇ ಮಾದಕ ದ್ರವ್ಯಗಳಿಗೆ ಬಲಿಯಾಗಿ ಯುವಕರನ್ನ ಬಲಿ ಪಡಿಸಬಾರದು. ಅಂದರೆ ಮಾತ್ರ ಆತ ಮುಂದಿನ ಭವಿಷ್ಯದ ನಿರ್ಮಾಣ ಮಾಡುವಂಥ ಜನನಾಯಕನಾಗ್ತಾನ. ಅಂಥ ಜನನಾಯಕನಿಗೆ ತಾಯಿ ಎಲ್ಲಮ್ಮ ಆಶೀರ್ವಾದ ಮಾಡಕ್ಕೆ ಕೂತ್ಲಂದ್ರೆ ಯಾರೇನು ಮಾಡೋಕ್ಕಾಕೈತ್ರಿ? ಅನೇಕ ಸಂಘ ಸಂಸ್ಥೆಗಳಿಂದ ನಿಕಟ ಸಂಪರ್ಕ ಹೊಂದ್ಕೊಂಡು ಮಹದಾಯಿ ಅಂತ ಒಂದು ಬೃಹತ್ ಯೋಜನೆಯ ಸಲುವಾಗಿ ನೂರಾರು ಮಂದಿ, ಸಾವಿರಾರು ಮಂದಿ ದಿಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಿ ಇವತ್ತು ಮಹದಾಯಿಯ ಕನಸನ್ನು ತುದಿಗೆ ತಂದು ನಿಂದಿರಿಸಿದಂಥ, ಹೆಗಲಲ್ಲಿ ಹಸಿರು ಟಾವೆಲ್ ಹಾಕಿಕೊಂಡಂಥ ಜಮೀನ್ದಾರ ಮನುಷ್ಯ, ಖಾನ್ದಾನಿ ವ್ಯಕ್ತಿ ಅಂದ್ರೆ ಪಂಚನಗೌಡ ದ್ಯಾಮನಗೌಡ್ರಿ. ನೀವು ಪಂಚನಗೌಡ ದ್ಯಾಮನಗೌಡ್ರ ಬಗ್ಗೆ ಭಾಳ ಪದೇ ಪದೇ ಹೇಳಾಕತ್ತಿ ಕಾಕ ತನ್ನತ್ತಿರ್ಬೇಕು. ನೀವು ಪಂಚನಗೌಡ ದ್ಯಾಮನಗೌಡ್ರ ಜೊತೆ ಇನ್ನೂ ಒಂದು ಸಾರಿ ಭೇಟಿಯಾಗಿಲ್ಲ. ಅಲ್ಲಿ ನನ್ನ ಪ್ರಬುದ್ಧ ವೀಕ್ಷಕರದಾರ, ಅಲ್ಲಿ ಅನೇಕ ಲಕ್ಷಾಂತರ ಜನ ನನ್ನ ಚಾನಲ್ ನೋಡುವಂಥ ಮನೆ ಬಡವ್ರು ನೋಡ್ತಾರ್ರಿ. ಕಂದೀಲ ಹಾಕೊಂಡ ಚಿಮಣ್ಯಾಗ ಸಹಿತ ನನ್ನ ಮೊಬೈಲ್ ನೋಡುವಂಥ ಕೆಲವು ಹಳ್ಳಿಗಳ ಹೆಸರು ಇನ್ನು ಮುಂದಿನ ಎಪಿಸೋಡ್ದಾಗ ಹೇಳ್ತಾನು. ಅಂಥ ಜನ ನನಗೆ ನೋಡ್ತಾರೆ ನನ್ನ ಚಾನಲ. ಆ ಚಾನಲದ ಮುಖಾಂತರ ನನಗೆ ದೂರವಾಣಿ ಮುಖಾಂತರ ಹೇಳ್ತಾರೆ ಏನಂತೇಳಿ ಕಾಕ, ಪಂಚನಗೌಡ ದ್ಯಾಮನಗೌಡರ ಸಮಾಜ ಸೇವೆ ಮತ್ತು ಗ್ರೌಂಡ್ ನೆಟ್ವರ್ಕ್ ಪ್ರತಿ ಮನಿ ಮುಟ್ಟುವಂಥ ಸೇವೆ ಐತಿ. ಲಕ್ಷಾಂತರ ರೂಪಾಯಿ ನಮಗೆ ಕರೋನಾದಾಗ ದವಸ ಧಾನ್ಯ ವಿತರಿಸಿದಂಥ ವ್ಯಕ್ತಿ, ಅನೇಕ ಔಷಧೋಪಚಾರಗಳನ್ನು ನಮಗೆ ಮಾಡಿದಾನ, ಅನೇಕ ರೀತಿಯ ತನ್ನ ಸಂಘ ಸಂಸ್ಥೆಗಳಿಂದ ನಮಗೆ ಧಾರಾಕಾರವಾಗಿ ಧಾರೆ ಎರೆದಂತೆ ನಮಗೆ ಸಹಾಯ ಸಹಕಾರ ಮಾಡಿದಾನ. ನಾವು ಈ ಸಾರಿ ಮಾತ್ರ ಪಂಚನಗೌಡ ದ್ಯಾಮನಗೌಡರನ್ನು ಮಾತ್ರ ವಿಧಾನಸೌಧಕ್ಕೆ ಹತ್ತಿಸಿ ತೀರ್ತೇವೆ ಅಂತೇಳಿ ಯಲ್ಲಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿದವ್ರು ಸಹಿತ ನನಗೆ ಫೋನ್ ಮಾಡಿ ಹೇಳ್ಯಾರ. ಅವ್ರ ಹೆಸರು ಹೇಳೇನ್ರಿ, 1,000 ಹೆಸರುಗಳದವ್ರಿ, ಅವ್ರ ಫೋನ್ ನಂಬರ್ ಸಮೇತ ಹೇಳ್ತಾನ. ಅಷ್ಟು ನನ್ನ ಅಭಿಮಾನಿಗಳು ಅಲ್ಲಿಂದ ಫೋನ್ ಮುಖಾಂತರ ಹೇಳಿದಾರ ಈ ವ್ಯಕ್ತಿ ಶಾಸಕ ಆಗುವಂಥ ವ್ಯಕ್ತಿ. ಯಾಕಂದ್ರೆ ಹಿನ್ನೆಲೆ ಇತಿಹಾಸ ತೆಗೆದು ನೋಡ್ರಿ, ಅಲ್ಲಿ ಸರಳ ಸಜ್ಜನಿಕೆ ರಾಜಕಾರಣಿಗಳು MLA ಹಾಕೋತ ಹೋಗ್ಯಾರ, 5 ಸಾರಿ ಶಾಸಕರಲ್ಲಿ ಪಕ್ಷೇತರಾಗ್ಯಾರ. ಅಂದ್ರೆ ತಾಯಿ ಎಲ್ಲಮ್ಮ ಯಾರನ್ನ ಆಯ್ಕೆ ಮಾಡ್ಕೋತಾಳ, ತಾಯಿ ಎಲ್ಲಮ್ಮನ ಉಡಿಗೆ ಅವರು ಹೋಗಿ ಬೀಳ್ತಾರ. ತಾಯಿ ಎಲ್ಲಮ್ಮ ಒಂದು ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡ್ತಾಳ್ರಿ. ಸತೀಶ್ ಜಾರಕಿಹೊಳಿ ರಾಜಕಾರಣದ ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಿದ್ರ, ತಾಯಿ ಯಲ್ಲಮ್ಮ ದೇವಿ ದೈವಿ ಶಕ್ತಿಯ ಒಂದು ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡ್ತಾಳ. ಆ ದೈವಿ ಶಕ್ತಿಯ ಗ್ರೌಂಡ್ ನೆಟ್ವರ್ಕ್ ಪಂಚನಗೌಡ ದ್ಯಾಮನಗೌಡರ ಕೊರಳಿಗೆ ಮಹಾ ತಾಯಿ ಯಲ್ಲಮ್ಮ ಮಾಲಿ ಹಾಕಾಕಿನ್ನ 1 ವರ್ಷ ಬಾಕಿ ಐತಿ. ಇನ್ನು ಕಾದು ನೋಡ್ಬೇಕಷ್ಟ ನೀವು. ಯಾಕಂದ್ರೆ ಸರಳತೆ ಮತ್ತು ಸಜ್ಜನಿಕೆ ಯಾವಾಗಲೂ ಸಮಾಜ ಸೇವೆಯಲ್ಲಿ ಕೌಂಟ್ ಆಕೈತ್ರಿ. ಹೋರಾಟದ ಮನೋಭಾವನೆಯಿಂದ ಬಂದಂಥ ವ್ಯಕ್ತಿ ಕಳೆದ 25 ವರ್ಷಗಳಿಂದ ಅವಿರೋಧ ಆಯ್ಕೆ ಆಗ್ತಾರೆ DCC ಬ್ಯಾಂಕಿಗೆ. ಯಾಕೆ ಆಗ್ತಾರ್ರಿ? 60 ಗ್ರಾಮದಲ್ಲಿ ತನ್ನ ಹಾಲಿನ ಡೈರಿ ಮುಖಾಂತರ 30-32 PKPS ಸೊಸೈಟಿ ಮುಖಾಂತರ ಪ್ರತಿ ಹಳ್ಳಿಗಳಲ್ಲಿಯೂ ಎಲ್ಲರಿಗೂ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಂಥ ಎಷ್ಟೋ ಜನರು ಇವತ್ತು ಅವರ ದೀಪದಂತೆ ನಮ್ಮ ಒಲಿ ಉರಿಯಾಕತೈತ್ರಿ, ಇವತ್ತು ನಮ್ಮ ಮನಿ ನಡೆಯಾಕತೈತಿ ಅಂತ ಹೇಳೋ ಭಕ್ತರು ಸಹಿತ ನಮಗೆ ಫೋನ್ ಮಾಡಿ ಹೇಳ್ಯಾರ್ರಿ. ಯಾಕೆ ಅಂಥವ್ರಿಗೆ ಶಾಸಕ ಮಾಡಬಾರ್ದಂತ ಕೇಳ್ತಾರ. ಈಗ ಅವರು ಉದ್ಯೋಗಪತಿಗಳು, ಖಾನ್ದಾನಿ ಜಮೀನ್ದಾರರು, ಅನೇಕ ಸಂಘ ಸಂಸ್ಥೆಗಳಿಂದ ಬಂದಂಥ ಅವರೇನು ದಿಢೀರ್ ಶ್ರೀಮಂತೇನು ವಾಮ ಮಾರ್ಗದಿಂದ ಆಗಿಲ್ಲ, ಯಾವುದೇ ಜೂಜುಕೋರಾಗಲಿ, ಯಾವುದೇ ಒಂದು ಕುದುರೆ ರೇಸದಿಂದ ಆಗಲಿ, ಎಲ್ಲೇ ಹೋಗಿ ಒಂದು ಕ್ಯಾಚಿನೋದಾಗ ಆಗಿ ಹೋಗಿ 100 ಕೋಟಿ ರೂಪಾಯಿ ತಂದು ದ್ಯಾಮನಗೌಡರು ಏಕ್ದಮ್ ತಕ್ಷಣ ಏನು ಶ್ರೀಮಂತ ಆಗಿಲ್ರಿ. ಅವರ ಮನೆತನದ ಇತಿಹಾಸ ತೆಗೆದು ನೋಡ್ರಿ, ಅವರ ಪೂರ್ವಜರ ಇತಿಹಾಸ ತೆಗೆದು ನೋಡ್ರಿ, ಅವರ ಧರ್ಮ ಪತ್ನಿ ಅವರ ಇತಿಹಾಸ ತೆಗೆದು ನೋಡ್ರಿ, ಆ ಮುದ್ದು ಮಗು ಒಂದೈತಿ ಅವ್ರದ್ದು ಇತಿಹಾಸ ತೆಗೆದು ನೋಡ್ರಿ. ಎಲ್ಲರೂ ಸರಳ ಸಜ್ಜನಿಕೆಯಾಗಿ ಎಲ್ಲರ ಕೈ ಮುಗಿದು ನಯ ವಿನಯದಿಂದ ಮಾತಾಡಿಸ್ತಾರ. ಹಂಗಾದ್ರೆ ಯಲ್ಲಮ್ಮ ದೇವಿ ಅವ್ರಿಗೆ ಯಾಕೆ ಮಾಲಿ ಹಾಕೋದಿಲ್ರಿ? ಸೌದತ್ತಿಯ ಪ್ರಬುದ್ಧ ಮತದಾರ ಕ್ಷೇತ್ರದ ಜನತೆಗೆ ಇವತ್ತು ಪಂಚನಗೌಡ ದ್ಯಾಮನಗೌಡರದ ಇದು 3ನೇ ಎಪಿಸೋಡ್ ಮಾಡಕತ್ತೀನಿ. ಇನ್ನು ಕೊನೆಯದ 4ನೇ ಎಪಿಸೋಡ್ದಾಗ 80% ಅವರು ಆರಿಸಿ ಬಂದಂಗ
ತಗೊಂಡಂಗ 20% ವಿಧಾನಸಭಾ ಪ್ರಮಾಣ ವಚನ ತಗೊಂಡಂಗ ಇದಕ್ಕೆಲ್ಲ ಕಾರಣೀಭೂತು ರಾಜಕೀಯ ಚಾಣಕ್ಯ ಸತೀಶ್ ಜಾರಕಿಹೊಳಿ ಏನು ಬಲಿ ಹೆಣಿತಾರ ಅದರ ಪ್ರಕಾರ ಆಗೋದ್ರಿ. ಯಾಕಂದ್ರೆ 2023ರಾಗ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿರುಗಾಳಿ ಎಬ್ಬಿಸಿದಂಥ ಸತೀಶ್ ಜಾರಕಿಹೊಳಿ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ 15 ಸೀಟುಗಳನ್ನು ತರುವಲ್ಲಿ ಯಶಸ್ವಿ ಆಗ್ತಾರ ಅನ್ನೋದು ನಮ್ಮ ನಂಬರ್ 1 ಚಾನಲ್ದ ಭವಿಷ್ಯ ಐತಿ. ಮುಂದಿನ ದೊಡ್ಡ ಪ್ರಮಾಣದ ಹುದ್ದೆ ಉತ್ತರ ಕರ್ನಾಟಕದವರವರು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಗಾದಿಯಲ್ಲಿ ಸತೀಶ್ ಜಾರಕಿಹೊಳಿ ಯಾಕೆ ಕೂಡಬಾರ್ದ್ರಿ? ಕೂಡಬೇಕನ್ನೋರು ಪಂಚನಗೌಡ ದ್ಯಾಮನಗೌಡರಂತವ್ರು ಬೆಳಗಾವಿ ಜಿಲ್ಲೆಯಿಂದ 15 ಶಾಸಕರನ್ನ ಆರಿಸಿ ತರುವಂಥ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯುತವಾಗಿ ದುಡಿರಿ, ನಿಮಗೆ ಭಕ್ತಿ ಸಿಗ್ತೈತಿ, ಈ ಯುಕ್ತಿನೂ ಸಿಗ್ತೈತಿ, ಆ ತಾಯಿ ಆಶೀರ್ವಾದ ಮಾಡ್ತಾಳೋ ನಿಮಗೊಂದು ಶಕ್ತಿನೂ ಸಿಗ್ತೈತಿ. ಅಧಿಕಾರ ಬಂದ ಮೇಲೂ ಪಂಚನಗೌಡರ ದ್ಯಾಮನಗೌಡರ ಮಾತ್ರ ನಿಮ್ಮ ಮನೆಗೆ ಮಾತ್ರ ಬರುವುದು ತಪ್ಪುದಿಲ್ಲ. ಅದೇ ರೀತಿ ಯಾವುದೋ ಸೊಕ್ಕಿಲ್ಲದ ಮತ್ತು ನಯವಿನಯದಿಂದ ನಿಮ್ಮ ಪರಿಹಾರ ಕೇಳಕ್ಕೆ ಬರ್ತಾನ. ಇದು ಗ್ಯಾರಂಟಿ ಮಾತ್ರ ಸೌದತ್ತಿ ಮತಕ್ಷೇತ್ರದ ಜನತೆಗೆ ಗೊತ್ತೈತಿ. 2023ಕ್ಕೆ ಗುಲಾಲ್ ಹಾರ್ಸಕ್ಕೆ ತಯಾರಾಗ್ರಿ. ಪಟಾಕ್ಷಿ ಹಾರ್ಸಕ್ಕ ಅಲ್ಲಿ ಕಾರ್ಯಕರ್ತರು ತಯಾರಾದ್ರೆ ಕೆಂಪು ಬಾವುಟ ತಗೊಂಡು ಕಾಂಗ್ರೆಸ್ದ ಬಾವುಟ ತಗೊಂಡು ಬರ್ತಾರ ಸತೀಶ್ ಜಾರಕಿಹೊಳಿ. ಅದನ್ನು ತಗೊಂಡು ವಿಧಾನಸಭಾ ಪ್ರವೇಶ ಮಾಡ್ತಾರ ಪಂಚನಗೌಡ ದ್ಯಾಮನಗೌಡ್ರ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೀರಿ? ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ನಂಬರ್ 1 ಚಾನಲ್, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್. ಏನು ನಿಮ್ಮ ಅನಿಸಿಕೆ ಅದಾವ? ಯಾಕಂದ್ರೆ ಸೌದತ್ತಿ ಭಾಗದ ಜನತೆ ಪಾಪ ಕಮೆಂಟ್ ಹಾಕೋದಿಲ್ರಿ, ಹೆಸರು ನೋಡ್ತಾರಂತೇಳಿ ಫೋನ್ ಮುಖಾಂತರ ತಿಳಿಸ್ತೀರಿ. ನೀವು ನನಗೆ ಫೋನ್ ಮುಖಾಂತರ ಮಾಡ್ತೀರಿ. 1,000 ಮಂದಿ ಮಾಡಿರಿ, ಇನ್ನು 2,000 ಮಂದಿ ಫೋನ್ ಮಾಡ್ರಿ. ಯಾರ್ಯಾರು ಏನೇನು ಫೋನ್ ಮಾಡಿರ್ತೀರಿ ಅದನ್ನು ನಾವು ಗುಪ್ತವಾಗಿಡ್ತೀವಿ. ನಮಸ್ಕಾರ ರೀ. ಬರ್ಲ್ರಿಪ್ಪ ಕಾಕ, ಮತ್ತೊಂದು ಬೇರೆ ಸುದ್ದಿ ತೊಗೊಂಬರ್ತಾನ್ರಿ. ನಮಸ್ಕಾರ. ಪಂಚನಗೌಡ ಥರ ಇಡೀ ಜಿಲ್ಲೆಯಲ್ಲಿ ಇರಬಹುದು, ರಾಜ್ಯದಲ್ಲಿ, ದೇಶದಲ್ಲಿ ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಮತ್ತೊಮ್ಮೆ ಪಂಚನಗೌಡರು ವಿಶೇಷವಾಗಿ ಇವತ್ತು ಬಹಳ ಮುತುವರ್ಜಿ ವಹಿಸಿ ಒಳ್ಳೆ ಕೆಲಸ ಮಾಡಿದರೆ ಪ್ರತಿ ಗ್ರಾಮದಲ್ಲಿ ಕೂಡ ಈ ರೀತಿ ವ್ಯವಸ್ಥೆ ಆಗಬೇಕು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ